अथ षोडशोऽध्यायः। दैवासुर संपद्विभाग योग। श्रीभगवानुवाच अभयं सत्त्वसंशुद्धिर्ज्ञानयोगव्यवस्थितिः दानं दमश्च यज्ञश्च स्वाध्यायस्तप आर्जवम् अहिंसा सत्यमक्रोधस्त्यागः शान्तिरपैशुनम् दया भूतेष्वलोलुप्त्वं मार्दवं ह्रीरचापलम् तेजः क्षमा धृतिः शौचमद्रोहो नातिमानिता भवन्ति संपदं दैवीमभिजातस्य भारत। ಅಡ್ಡಗೆರೆ ಅಲ್ಪವಿರಾಮ 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 ಅಲ್ಪವಿರಾಮ. ಪರಮ ಪರಮಾತ್ಮನು ಹೇಳಿದನು, ಓ ಭರತದ ವಂಶಸ್ಥರೇ, ಇವು ದೈವಿಕ ಸ್ವಭಾವವನ್ನು ಹೊಂದಿರುವವರ ಸಂತ ಸದ್ಗುಣಗಳಾಗಿವೆ. ನಿರ್ಭಯತೆ, ಮನಸ್ಸಿನ ಶುದ್ಧತೆ, ಆಧ್ಯಾತ್ಮಿಕ ಜ್ಞಾನದಲ್ಲಿ ಸ್ಥಿರತೆ, ದಾನ, ಇಂದ್ರಿಯಗಳ ನಿಯಂತ್ರಣ, ತ್ಯಾಗ, ಪವಿತ್ರ ಗ್ರಂಥಗಳ ಅಧ್ಯಯನ, ಸಂಯಮ ಮತ್ತು ನೇರತೆ, ಅಹಿಂಸೆ, ಸತ್ಯನಿಷ್ಠೆ, ಕ್ರೋಧದ ಅನುಪಸ್ಥಿತಿ, ತ್ಯಜಿಸುವಿಕೆ, ಶಾಂತಿಯುತತೆ, ದೋಷ ಶೋಧನೆಯಿಂದ ಸಂಯಮ, ಎಲ್ಲಾ ಜೀವಿಗಳ ಕಡೆಗೆ ಸಹಾನುಭೂತಿ, ದುರಾಶೆಯ ಅನುಪಸ್ಥಿತಿ, ಸೌಮ್ಯತೆ, ನಮ್ರತೆ ಮತ್ತು ಚಂಚಲತೆಯ ಕೊರತೆ, ಚೈತನ್ಯ, ಕ್ಷಮೆ, ಸ್ಥೈರ್ಯ, ಶುಚಿತ್ವ, ಯಾರೊಂದಿಗೂ ದ್ವೇಷವನ್ನು ಹೊಂದಿರುವುದು ಮತ್ತು ವ್ಯಾನಿಟಿ ಇಲ್ಲದಿರುವುದು. दम्भो दर्पो अभिमानश्च क्रोधः पारुष्यमेव च अज्ञानं चाभिजातस्य पार्थ ಸಂಪದಮಾಸುರೀಂ. ಓ ಪಾರ್ಥ, ರಾಕ್ಷಸ ಸ್ವಭಾವವನ್ನು ಹೊಂದಿರುವವರ ಗುಣಗಳೆಂದರೆ ಕಪಟತನ, ಅಹಂಕಾರ, ಕೋಪ, ಕಠೋರತೆ ಮತ್ತು ಅಜ್ಞಾನ. दैवी ಸಂಪದ್ವಿಮೋಕ್ಷಾಯ ನಿಬಂಧಾಯಾಸುರಿ ಮತ ಮಾ ಶುಚಃ ಸಂಪದಂ ದೈವೀಮಭಿಜಾತೋ ಉಸಿ ಪಾಂಡವ. ದೈವಿಕ ಗುಣಗಳು ವಿಮೋಚನೆಗೆ ಕಾರಣವಾಗುತ್ತವೆ, ಆದರೆ ರಾಕ್ಷಸ ಗುಣಗಳು ಬಂಧನದ ನಿರಂತರ ಹಣೆಬರಹಕ್ಕೆ ಕಾರಣವಾಗಿವೆ. ಓ ಅರ್ಜುನನೇ, ನೀನು ಸಂತ ಸದ್ಗುಣಗಳೊಂದಿಗೆ ಹುಟ್ಟಿದವನಂತೆ ದುಃಖಿಸಬೇಡ. ದ್ವೌ ಭೂತಸರ್ಗೌ ಲೋಕೆ ಉಸ್ಮಿಂದೈವ ಆಸುರ ಏವ ಚ ದೈವೋ ವಿಸ್ತರಸಃ ಪ್ರೋಕ್ತ ಆಸುರಂ ಪಾರ್ಥ ಮೇ ಶೃಣು. ಈ ಜಗತ್ತಿನಲ್ಲಿ ಎರಡು ವಿಧದ ಜೀವಿಗಳಿವೆ, ದೈವಿಕ ಸ್ವಭಾವವನ್ನು ಹೊಂದಿರುವವರು ಮತ್ತು ರಾಕ್ಷಸ ಸ್ವಭಾವವನ್ನು ಹೊಂದಿರುವವರು. ಓ ಅರ್ಜುನನೇ, ನಾನು ದೈವಿಕ ಗುಣಗಳನ್ನು ವಿವರವಾಗಿ ವಿವರಿಸಿದ್ದೇನೆ, ಈಗ ರಾಕ್ಷಸ ಸ್ವಭಾವದ ಬಗ್ಗೆ ನನ್ನಿಂದ ಕೇಳಿ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಜನಾ ನ ವಿದುರಾಸುರಾಃ ನ ಶೌಚಂ ನಾಪಿ ಚಾಚಾರೋ ನ ಸತ್ಯಂ ತೇಷು ವಿದ್ಯತೆ. ರಾಕ್ಷಸ ಸ್ವಭಾವವನ್ನು ಹೊಂದಿರುವವರು ಯಾವ ಕ್ರಮಗಳು ಸೂಕ್ತ ಮತ್ತು ಅಸಮರ್ಪಕ ಎಂಬುದನ್ನು ಅರ್ಥಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಅವರು ಶುದ್ಧತೆ, ಉತ್ತಮ ನಡವಳಿಕೆ ಅಥವಾ ಸತ್ಯವನ್ನು ಹೊಂದಿರುವುದಿಲ್ಲ. ಅಸತ್ಯಮಪ್ರತಿಷ್ಠಂ ತೇ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ಕಾಮಹೈತುಕಂ. ಅವರು ಹೇಳುತ್ತಾರೆ, ಜಗತ್ತು ಸಂಪೂರ್ಣ ಸತ್ಯವಿಲ್ಲದೆ, ಯಾವುದೇ ಆಧಾರವಿಲ್ಲದೆ, ನೈತಿಕ ಕ್ರಮಕ್ಕಾಗಿ ಮತ್ತು ದೇವರಿಲ್ಲದೆ ಅದನ್ನು ಸೃಷ್ಟಿಸಿದ ಅಥವಾ ನಿಯಂತ್ರಿಸುತ್ತಿರುವ ಇದು ಎರಡು ಲಿಂಗಗಳ ಸಂಯೋಜನೆಯಿಂದ ರಚಿಸಲ್ಪಟ್ಟಿದೆ ಮತ್ತು ಲೈಂಗಿಕ ತೃಪ್ತಿಯನ್ನು ಹೊರತುಪಡಿಸಿ ಯಾವುದೇ ಉದ್ದೇಶವನ್ನು ಹೊಂದಿಲ್ಲ. ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋ ಉಲಪಬುದ್ಧಯಃ ಪ್ರಭವಂತ್ಯುಗ್ರಕರ್ಮಾಣಃ ಕ್ಷಯಾಯ ಜಗತೋ ಊಹಿತಾಃ. ಅಂತಹ ದೃಷ್ಟಿಕೋನಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಂಡು ಈ ದಿಕ್ಕು ತಪ್ಪಿದ ಆತ್ಮಗಳು ಸಣ್ಣ ಬುದ್ಧಿಶಕ್ತಿ ಮತ್ತು ಕ್ರೂರ ಕ್ರಿಯೆಗಳೊಂದಿಗೆ ಪ್ರಪಂಚದ ಶತ್ರುಗಳಾಗಿ ಅದರ ನಾಶಕ್ಕೆ ಬೆದರಿಕೆ ಹಾಕುತ್ತಾರೆ. ಕಾಮಮಾಶ್ರಿತ್ಯ ದುಷ್ಪೂರಂ ದಂಭಮಾನಮದಾನ್ವಿತಾಃ ಮೋಹಾದ್ ಗೃಹೀತ್ವಾ ಸದ್ಗ್ರಾಹಾನ್ ಪ್ರವರ್ತಂತೆ ಉಸುಚಿವ್ರತಾಃ. ಬೂಟಾಟಿಕೆ, ಅಹಂಕಾರ ಮತ್ತು ದುರಹಂಕಾರದಿಂದ ತುಂಬಿದ ಅತೃಪ್ತ ಕಾಮವನ್ನು ಆಶ್ರಯಿಸುತ್ತಾ ರಾಕ್ಷಸರು ತಮ್ಮ ಸುಳ್ಳು ಸಿದ್ಧಾಂತಗಳಿಗೆ ಅಂಟಿಕೊಳ್ಳುತ್ತಾರೆ. ಹೀಗೆ ಭ್ರಮೆಗೊಳಗಾಗಿ ಅವರು ಅಶಾಶ್ವತದ ಕಡೆಗೆ ಆಕರ್ಷಿತರಾಗುತ್ತಾರೆ ಮತ್ತು ಅಶುದ್ಧ ಸಂಕಲ್ಪದಿಂದ ಕೆಲಸ ಮಾಡುತ್ತಾರೆ. ಚಿಂತಾಮಪರಿಮೇಯಾಂ ಚ ಪ್ರಲಯಾಂತಾಮುಪಾಶ್ರಿತಾಃ ಕಾಮೋಪಭೋಗಪರಮ ಏತಾವದಿತಿ ನಿಶ್ಚಿತಾಃ.
ಸಾವಿನೊಂದಿಗೆ ಮಾತ್ರ ಕೊನೆಗೊಳ್ಳುವ ಅಂತ್ಯವಿಲ್ಲದ ಆತಂಕಗಳಿಂದ ಅವರು ಗೀಳಾಗಿದ್ದಾರೆ. ಆದರೂ ಆಸೆಗಳನ್ನು ತೃಪ್ತಿಪಡಿಸುವುದು ಮತ್ತು ಸಂಪತ್ತಿನ ಕ್ರೋಢೀಕರಣವು ಜೀವನದ ಅತ್ಯುನ್ನತ ಉದ್ದೇಶವಾಗಿದೆ ಎಂದು ಅವರು ಸಂಪೂರ್ಣ ಭರವಸೆಯೊಂದಿಗೆ ನಿರ್ವಹಿಸುತ್ತಾರೆ. ಆಸಾಪಾಸಸತೈರ್ಬದ್ಧಾಃ ಕಾಮಕ್ರೋಧಪರಾಯಣಾಃ ಈಹಂತೆ ಕಾಮಭೋಗಾರ್ಥಮನ್ಯಾಯೇನಾರ್ಧಸಂಚಯಾನ್. ನೂರಾರು ಆಸೆಗಳಿಂದ ಬಂಧನದಲ್ಲಿದ್ದು, ಕಾಮ ಮತ್ತು ಕ್ರೋಧದಿಂದ ಪ್ರೇರಿತರಾಗಿ, ಅವರು ತಮ್ಮ ಇಂದ್ರಿಯಗಳ ತೃಪ್ತಿಗಾಗಿ ಅನ್ಯಾಯದ ವಿಧಾನಗಳಿಂದ ಸಂಪತ್ತನ್ನು ಸಂಗ್ರಹಿಸಲು ಶ್ರಮಿಸುತ್ತಾರೆ. ಇದಮದ್ಯ ಮಯಾ ಲಬ್ಧಮಿಮಂ ಪ್ರಾಪ್ಸ್ಯೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತಃ ಶತ್ರುರ್ಹನಿಷ್ಯೆ ಚಾಪರಾನಪಿ ಈಶ್ವರೋ ಉಹಮಹಂ ಭೋಗಿ ಸಿದ್ಧೋ ಉಹಂ ಬಲವಾನ್ ಸುಖಿ ಆಧ್ರ್ಯೋ ಭಿಜನವಾನಸ್ಮಿ ಕೋ ನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾಃ. ಅಡ್ಡಗೆರೆ ಅಲ್ಪವಿರಾಮ 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 ಅಲ್ಪವಿರಾಮ. ರಾಕ್ಷಸರು ಯೋಚಿಸುತ್ತಾರೆ, ನಾನು ಇಂದು ತುಂಬಾ ಸಂಪತ್ತನ್ನು ಗಳಿಸಿದ್ದೇನೆ ಮತ್ತು ನನ್ನ ಈ ಆಸೆಯನ್ನು ಈಗ ಪೂರೈಸುತ್ತೇನೆ. ಇದು ನನ್ನದು ಮತ್ತು ನಾಳೆ ನಾನು ಇನ್ನೂ ಹೆಚ್ಚಿನದನ್ನು ಹೊಂದುತ್ತೇನೆ. ಆ ಶತ್ರುವು ನನ್ನಿಂದ ನಾಶವಾಯಿತು ಮತ್ತು ನಾನು ಇತರರನ್ನು ಸಹ ನಾಶಪಡಿಸುತ್ತೇನೆ. ನಾನು ಸ್ವತಃ ದೇವರಂತೆ, ನಾನು ಆನಂದಿಸುವವನು, ನಾನು ಪರಿಪೂರ್ಣ, ನಾನು ಶಕ್ತಿಶಾಲಿ ಮತ್ತು ನಾನು ಸಂತೋಷವಾಗಿದ್ದೇನೆ. ನಾನು ಶ್ರೀಮಂತ ಮತ್ತು ನಾನು ಉನ್ನತ ಸ್ಥಾನದಲ್ಲಿರುವ ಸಂಬಂಧಿಕರನ್ನು ಹೊಂದಿದ್ದೇನೆ. ನನಗೆ ಯಾರು ಸಮಾನರು? ನಾನು ಆಕಾಶ ದೇವತೆಗಳಿಗೆ ಯಜ್ಞಗಳನ್ನು ಮಾಡುತ್ತೇನೆ, ನಾನು ಭಿಕ್ಷೆ ಕೊಡುತ್ತೇನೆ, ನಾನು ಸಂತೋಷ ಪಡುತ್ತೇನೆ. ಈ ರೀತಿಯಾಗಿ ಅವರು ಅಜ್ಞಾನದಿಂದ ಭ್ರಷ್ಟರಾಗುತ್ತಾರೆ. ಅನೇಕ ಚಿತ್ತವಿಭ್ರಾಂತ ಮೋಹಜಾಲಸಮಾವೃತಾಃ ಪ್ರಸಕ್ತಾಃ ಕಾಮಭೋಗೇಷು ಪತಂತಿ ನರಕೇಯು ಶುಚೌ. ಅಂತಹ ಕಲ್ಪನೆಗಳಿಂದ ವಶಪಡಿಸಿಕೊಳ್ಳಲ್ಪಟ್ಟ ಮತ್ತು ದಾರಿ ತಪ್ಪಿ ಭ್ರಮೆಯ ಜಾಲದಲ್ಲಿ ಸುತ್ತುವರಿಯಲ್ಪಟ್ಟು ಮತ್ತು ಇಂದ್ರಿಯ ಸುಖಗಳ ತೃಪ್ತಿಗೆ ವ್ಯಸನಿಯಾಗಿ ಅವರು ಮರ್ಕಿಯಾದ ನರಕಕ್ಕೆ ಇಳಿಯುತ್ತಾರೆ. ಆತ್ಮಸಂಭಾವಿತಾಃ ಸ್ತಬ್ಧಾ ಧನಮಾನಮದಾನ್ವಿತಾಃ ಯಜಂತೆ ನಾಮೈಂಗೈಸ್ತೆ ದಂಭೇನಾವಿಧಿಪೂರ್ವಕಂ. ಇಂತಹ ಸ್ವಾಭಿಮಾನಿ ಮತ್ತು ಹಠವಾದಿಗಳು ತಮ್ಮ ಸಂಪತ್ತಿನಲ್ಲಿ ಹೆಮ್ಮೆ ಮತ್ತು ಸೊಕ್ಕಿನವರು. ಶಾಸ್ತ್ರಗಳ ನಿಯಮಗಳನ್ನು ಪರಿಗಣಿಸದೆ ಹೆಸರಿಗೆ ಮಾತ್ರ ಆಡಂಬರದ ಯಜ್ಞಗಳನ್ನು ಮಾಡುತ್ತಾರೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋ ಉಭ್ಯಸೂಯಕಾಃ. ಅಹಂಕಾರ, ಶಕ್ತಿ, ಅಹಂಕಾರ, ಆಸೆ ಮತ್ತು ಕೋಪದಿಂದ ಕುರುಡರಾಗಿ ರಾಕ್ಷಸರು ತಮ್ಮ ದೇಹದಲ್ಲಿ ಮತ್ತು ಇತರರ ದೇಹದಲ್ಲಿ ಇರುವ ನನ್ನನ್ನು ನಿಂದಿಸುತ್ತಾರೆ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮ ಸುಭಾನಾಸುರೀಷ್ವೇವ ಯೋನಿಷು ಆಸುರೀಂ ಯೋನಿಮಾಪನ್ನಾ ಮೂಢಾ ಜನ್ಮನಿ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಅಡ್ಡಗೆರೆ ಅಲ್ಪವಿರಾಮ 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 ಅಲ್ಪವಿರಾಮ. ಈ ಕ್ರೂರ ಮತ್ತು ದ್ವೇಷಪೂರಿತ ವ್ಯಕ್ತಿಗಳು ಮಾನವಕುಲದ ನೀಚ ಮತ್ತು ದುಷ್ಟರು. ನಾನು ಭೌತಿಕ ಜಗತ್ತಿನಲ್ಲಿ ಪುನರ್ಜನ್ಮದ ಚಕ್ರದಲ್ಲಿ ಇದೇ ರೀತಿಯ ರಾಕ್ಷಸ ಸ್ವಭಾವವನ್ನು ಹೊಂದಿರುವವರ ಗರ್ಭಗಳಿಗೆ ನಿರಂತರವಾಗಿ ಎಸೆಯುತ್ತೇನೆ. ಈ ಅಜ್ಞಾನ ಆತ್ಮಗಳು ರಾಕ್ಷಸ ಗರ್ಭದಲ್ಲಿ ಮತ್ತೆ ಮತ್ತೆ ಜನ್ಮ ಪಡೆಯುತ್ತವೆ. ಓ ಅರ್ಜುನ್, ನನ್ನನ್ನು ತಲುಪಲು ವಿಫಲವಾದ ಅವರು ಕ್ರಮೇಣ ಅತ್ಯಂತ ಅಸಹ್ಯಕರ ರೀತಿಯ ಅಸ್ತಿತ್ವಕ್ಕೆ ಮುಳುಗುತ್ತಾರೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಸ್ತಸ್ಮಾದೇತತ್ರಯಂ ತ್ಯಜೇತ್. ಆತ್ಮಕ್ಕೆ ಸ್ವಯಂ ವಿನಾಶದ ನರಕಕ್ಕೆ 3 ದ್ವಾರಗಳಿವೆ: ಕಾಮ, ಕ್ರೋಧ ಮತ್ತು ದುರಾಶೆ. ಆದ್ದರಿಂದ ಮೂರನ್ನು ತ್ಯಜಿಸಬೇಕು. ಏತೈರ್ವಿಮುಕ್ತಃ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನಃ ಶ್ರೇಯಸ್ತತೋ ಯಾತಿ ಪರಾಂ ಗತಿಂ. 3 ದ್ವಾರಗಳಿಂದ ಕತ್ತಲೆಗೆ ಮುಕ್ತರಾದವರು ತಮ್ಮ ಆತ್ಮದ ಕಲ್ಯಾಣಕ್ಕಾಗಿ ಪ್ರಯತ್ನಿಸುತ್ತಾರೆ ಮತ್ತು ಆ ಮೂಲಕ ಪರಮ
ಗುರಿಯನ್ನು ಸಾಧಿಸುತ್ತಾರೆ. ಯಃ ಶಾಸ್ತ್ರವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಶಾಸ್ತ್ರಗಳ ಕಟ್ಟಳೆಗಳನ್ನು ತ್ಯಜಿಸಿ ಬಯಕೆಯ ಪ್ರಚೋದನೆಗೆ ಒಳಗಾಗಿ ವರ್ತಿಸುವವರು ಜೀವನದಲ್ಲಿ ಪರಿಪೂರ್ಣತೆಯಾಗಲಿ ಸಂತೋಷವಾಗಲಿ ಅಥವಾ ಪರಮೋಚ್ಚ ಗುರಿಯಾಗಲಿ ಸಾಧಿಸುವುದಿಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯವ್ಯವಸ್ಥಿತೌ ಅಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಆದ್ದರಿಂದ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ನಿರ್ಧರಿಸುವಲ್ಲಿ ಧರ್ಮಗ್ರಂಥಗಳು ನಿಮ್ಮ ಅಧಿಕಾರವಾಗಿರಲಿ. ಧರ್ಮಗ್ರಂಥದ ಸೂಚನೆಗಳು ಮತ್ತು ಬೋಧನೆಗಳನ್ನು ಅರ್ಥಮಾಡಿಕೊಳ್ಳಿ. ತದನಂತರ ಈ ಜಗತ್ತಿನಲ್ಲಿ ನಿಮ್ಮ ಕಾರ್ಯಗಳನ್ನು ಅನುಸರಿಸಿ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ಷೋಡಶೋ ಅಧ್ಯಾಯಃ. ದೈವಾಸುರ ಸಂಪದ್ವಿಭಾಗ ಯೋಗದ ಸಮಾಪ್ತಿ.